ನೌಕರರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆ 58 ಜನರ ಬೆಂಬಲ, ಆಯ್ಕೆ ನಿಶ್ಚಿತ. ಸೋಮಶೇಖರ್ ಬಿರಾದರ್ ಚಿದ್ರಿ ವಿಶ್ವಾಸ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅತಿ ಹೆಚ್ಚು ನಿರ್ದೇಶಕರು ಹಾಗೂ ತಾಲೂಕಾ ಅಧ್ಯಕ್ಷರ ಬೆಂಬಲ ತಮಗಿದ್ದು ತಮ್ಮ ಆಯ್ಕೆ ನಿಶ್ಚಿತವಾಗಿದೆ ಎಂದು ಸೋಮಶೇಖರ್ ಬಿರಾದರ್ ಚಿದ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 4ರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. 66 ನಿರ್ದೇಶಕರು ಹಾಗೂ 6 ತಾಲೂಕಾಧ್ಯಕ್ಷರು ಸೇರಿ ಒಟ್ಟು 72 ಜನ ಪೈಕಿ 60 ಮಂದಿ ಬೆಂಬಲ ತಮಗಿದೆ ಎಂದು ರಾಜ್ಕುಮಾರ್ ಮಾಳ್ಗೆ, ಸೋಮಶೇಖರ್ ಬಿರಾದರ್ ಚಿದ್ರಿ ಹಾಗೂ ದೇವಪ್ಪ ಅವರು ಮಾತನಾಡಿ ತಿಳಿಸಿದ್ದಾರೆ. ಸಂಘದ ಜಿಲ್ಲಾ ಘಟಕದ ನಿರ್ದೇಶಕರ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಪೆನಾಲ್ನ ಬಹುತೇಕ ಅಭ್ಯರ್ಥಿಗಳು ಸೋಲು ಅನುಭವಿಸುತ್ತಿದ್ದಾರೆ. ತಮ್ಮ ಪೆನಾಲ್ ಅಭ್ಯರ್ಥಿಗಳು ಭಾರೀ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಕಳೆದ 2 ಅವಧಿಯಲ್ಲಿನ ಸಂಘದ ಹಾಲಿ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಅವರ ದುರಾಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಬೇಸತ್ತು ನೌಕರರು ಹಾಗೂ ಸಂಘದ ನಿರ್ದೇಶಕರು ಈ ಬಾರಿ ಬದಲಾವಣೆ ಬಯಸಿದ್ದಾರೆಂದು ತಿಳಿಸಿದ್ದಾರೆ. ಆ ದಿನ ನಮ್ಮಲ್ಲಿ 58 ನಿರ್ದೇಶಕರ ನಮ್ಮ ಪೆನಲ್ನಿಂದ ಗೆದ್ದಿದ್ದಾರೆ. ಮತ್ತು ಈಗ ಮುಂದೆ ಬಂದು ಪದಾಧಿಕಾರಿಗಳ ಚುನಾವಣೆ 4/12/2024 ಜರುಗಲಿದೆ. ಆ ಸಮಯದಲ್ಲಿ ಈ ಸಮಯದಲ್ಲಿ ಎಲ್ಲಾ ನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನು, ಅವಾಗ 58 ಜನ ನಮ್ಮ ಹತ್ರ ಇದ್ರು, ಇವಾಗ 60 ದಾಟಿದೀವಿ. ಇನ್ನ ಉಳಿದ ಜನರಿಗೆ ನಿರ್ದೇಶಕರಿಗೆ ಮನವಿ ಏನದ ಅಂತಂದ್ರ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕರೆಕ್ಟ್ ನಿರ್ಧಾರ ತಗೊಂಡು 4ನೇ ತಾರೀಕಿಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವ್ರ ಪೆನಲಿಗೆ ನೀಡ್ಬೇಕಂತಂದು ಒಂದು ವೋಟ್ ಅಳೆಳಲಪ್ಲೆ ಎಲ್ಲರೂ ತಮ್ಮ ಮತವನ್ನು ಒಂದೇ ಪೆನಲಿಗೆ ನೀಡ್ಬೇಕಂತ ಕೋರಿಕೆ ಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆಲ್ಲ ಕಳಕಳಿ ವಿನಂತಿ ಮಾಡ್ಕೊಳ್ತೀವಿ. 72 ಸೀಟ್ಗಳನ್ನ ಈಗಾಗಲೇ ಆಯ್ಕೆಯಾಗಿದ್ದಾರೆ. ನಮ್ಮ ನಿರ್ದೇಶಕರು 66 ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಮತ್ತೆ ತಾಲೂಕಾದಲ್ಲಿ ಕೂಡ 7 ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತ ನಮ್ಮ ಜಿಲ್ಲೆಯಲ್ಲಿ ಏನು ಸೋಮಶೇಖರ್ ಬಿರಾದರ್ ಅವರ ಪೆನ್ನಲ್ನಿಂದ ನಾನು ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯನಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸೋಮಶೇಖರ್ ಬಿರಾದರ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೂ ದೇವಪ್ಪ ಅವರು ಕೂಡ ಜಿಲ್ಲಾ ಖಜಾಂಚಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಈ ಒಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಈಗಾಗಲೇ ಮೊನ್ನೆ ನಮ್ಮ ಅಧ್ಯಕ್ಷರು ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಹತ್ರ 58 ನಿರ್ದೇಶಕರನ್ನ ಹೊಂದಿರುವಂತಹ ಒಳ್ಳೆ ಸುಭದ್ರವಾಗಿರುವಂತಹ ಪೆನಲು. ನಾವು ಸರ್ಕಾರಿ ನೌಕರರ ಸೇವೆಯನ್ನ ಮಾಡ್ಲಕ್ ಬಂದಿವಿ. ಸರ್ಕಾರಿ ನೌಕರರ ಸೇವೆ ನಮ್ಮ ಪರಮೋಚ್ಚ ಗುರಿ. ದಯವಿಟ್ಟು ನಮ್ಮ ಒಂದು ಸೋಮಶೇಖರ್ ಚಿದ್ರಿ ಪೆನಲ್ ಅನ್ನ ಬೆಂಬಲಿಸಿ ಸಂಘಟನೆಯನ್ನ ಬಲಗೊಳಿಸಿ ಸರ್ಕಾರಿ ನೌಕರರ ಸೇವೆಗೆ ನಾವು ಸದಾ ಸಿದ್ಧರಿದ್ದೀವಿ. ಅವ್ರ ಹತಾಶೆಯರಾಗಿ ಗಂದ್ಗೆ ಸರ್ ಹತಾಶರಾಗಿ ಅವ್ರ ಹತ್ರ 12 ನಿರ್ದೇಶಕರಿಲ್ಲ 42 ನಿರ್ದೇಶಕರು ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತ ಸುಳ್ಳಿದೆ. ನಾವು ಖಂಡನೆಯನ್ನ ಮಾಡ್ತೀವಿ. ಅದ್ರ ಜೊತೆಗೇನೆ ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣವನ್ನ, ಸರಳ ಸಜ್ಜನಿಕೆಯ ಗುಣವನ್ನ ನಮ್ಮ ಜಿಲ್ಲಾಧ್ಯಕ್ಷರು ಹೊಂದಿದ್ದಾರೆ. ಅದ್ರ ಜೊತೆಗೇನೆ NPS ಹಟಾವ್ OPS ಜಾರಿಗೊಳಿಸುವ, ಅದ್ರ ಜೊತೆಗೆ ಸರ್ಕಾರಿ ನೌಕರ ಭವನ, ಹೈಟೆಕ್ ಭವನ, ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮಾದರಿಯಾಗಿರುವಂತಹ ಸರ್ಕಾರಿ ಭವನವನ್ನ ಖಂಡಿತ ನಮ್ಮ ಸೋಮಶೇಖರ್ ಚಿದ್ರಿ ಅಣ್ಣಾಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಮಾಡಿ ತೋರಿಸ್ತೀವಿ. ತೋರಿಸಿ ಮತ್ತೆ ನಿಮ್ಮ ಮಾಧ್ಯಮದ ಮುಂದ್ಗಡೆ ಬರ್ತೀವಿ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಅದ್ರ ಜೊತೆಗೇನೆ ಸರ್ಕಾರಿ ನೌಕರಸ್ಥರ ಒಂದು ಕುಟುಂಬದ ಮುಖ್ಯಸ್ಥರಾಗಿ ನಮ್ಮ ಅಧ್ಯಕ್ಷರು ಇರ್ತಾರೆ. ಅವ್ರು ಎಲ್ಲರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತಹ ಕೆಲಸ ನಮ್ಮ ಪೆನಲ್ನಿಂದ ಆಗ್ತದೆ. ಖಂಡಿತ ನಾವು 4ನೇ ತಾರೀಕಿಗೆ ನಮ್ಮ ಪೆನಲ್ ಪ್ರಚಂಡ ಬಹುಮತದಿಂದ ಗೆಲ್ತೀವಿ. ಅದ್ರ ಜೊತೆಗೇನೆ ನಾವು ಈಗೇನು ವಿನಂತಿ ಮಾಡ್ಕೋತಾ ಇದೀವಿ, ಉಳಿದ 10-12 ಜನ ಏನ್ ನಿರ್ದೇಶಕರು ಅವ್ರೇನು ಗೊಂದಲದಾಗ ಇದ್ದೀರಿ, ದಯವಿಟ್ಟು ನೀವು ಗೊಂದಲದಲ್ಲಿ ಇರಬೇಡ್ರಿ. ಕ್ಲಿಯರ್ ಇದೆ ನಮ್ಮ ಪೆನಲು. ಸೊ ದಯವಿಟ್ಟು ತಾವು ನಮ್ಮ ಸಂಘಕ್ಕೆ ಒಂದು ಬೆಂಬಲವನ್ನ ನೀಡುವುದರ ಮೂಲಕ ಇಡೀ ಜಿಲ್ಲೆಯಲ್ಲಿನೇ ಐತಿಹಾಸಿಕವಾಗಿರುವಂತಹ ಮಾದರಿಯ ಜಯವನ್ನ ತಾವೆಲ್ಲರೂ ಸಹಕಾರ ಮಾಡ್ಬೇಕು ಈ ಜಯಕ್ಕೆ. ಅದ್ರ ಜೊತೆಗೇನೆ ರಾಜ್ಯ ಸರ್ಕಾರದ ಕೊಂಡಿಯಾಗಿ ಜಿಲ್ಲಾ ಸಂಘವನ್ನ ಮತ್ತು ತಾಲೂಕಾ ಸಂಘದ ಕೊಂಡಿಯಾಗಿ ನಾವು ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನನ್ನ ಹೆಸರು ದೇವಪ್ಪ ಎಂ ಚಾಂಬಳೆ ಅಂತೇಳಿ, ನಾ ಜಿಲ್ಲಾ ಖಜಾಂಚಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಗಂದ್ಗೆ ಅವರು ಸೋಲಿನ ಭೀತಿಯಿಂದ ಕಂಗೆಟ್ಟು ನಾನೇ ಅಧ್ಯಕ್ಷನಾಗುತ್ತೇನೆಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದ್ದಾರೆ. ತಮ್ಮ ಪ್ಯಾನಲ್ನ ಎಲ್ಲ ನಿರ್ದೇಶಕರು ಹಾಗೂ ತಾಲೂಕಾ ಅಧ್ಯಕ್ಷರು
ತಮ್ಮ ಪರ ಮತ ಚಲಾಯಿಸಿ ಭಾರಿ ಬಹುಮತದಿಂದ ಅಧ್ಯಕ್ಷನನ್ನಾಗಿ ಆಯ್ಕೆಗೊಳಿಸಲಿದ್ದಾರೆಂಬ ವಿಶ್ವಾಸವಿದೆ ಎಂದು ರಾಜ್ಕುಮಾರ್ ಮಾಳಗೆ, ಸೋಮಶೇಖರ್ ಬಿರಾದರ್ ಚಿದ್ರಿ, ದೇವಪ್ಪ ಅವರು ಮಾತನಾಡಿ ತಿಳಿಸಿದ್ದಾರೆ. ರೋಹನ್ ಮನೋಹರ್, C9